ಅಲ್ಲ ಗುರು, ಮದುವೆ ಆದ ಮೊದಲನೇ ದಿನವೇ ಹೆಣ್ಣಿಗೆ ಅಲಂಕಾರ ಮಾಡಿ ಪ್ರಸ್ತುತ ರೂಮ್ಗೆ ಕಳಿಸುವಾಗ ಈಗಿರೋ ನಿಮ್ಮಿಬ್ರು ಸಂಸಾರ ಸರಿಯಾಗಿ 9 ತಿಂಗಳೊತ್ತಿಗೆ 3 ಜನ ಸಂಸಾರ ಆಗ್ಲಿ, ಅದಕ್ಕೆ ಇವತ್ತಿನಿಂದಲೇ ಕಷ್ಟಪಡಿ ಅಂತ ಆಶೀರ್ವಾದ ಮಾಡ್ತಾರೆ. ಅಂತದ್ರಲ್ಲಿ ನಿಮ್ಮ ಮಾವ ಕಿರಾತಕ ಈಗಾಗ್ಲೇ 2 ದಿವಸ ವೇಸ್ಟ್ ಮಾಡ್ಬಿಟ್ನಲ್ಲ ಗುರು. ಚಾಡ್ ಸೆಳೆ ಓದ್ಬಿಡ್ತೀನಿ, ದಿನಗಳನ್ನ ಜ್ಞಾಪಿಸ್ಬೇಡ ಕಣೋ. ನನ್ನ ಆಯುಷ್ 2 ದಿನ ಕಮ್ಮಿ ಆಗ್ಬಿಟ್ಟಿದೆ ಗುರು. ನನಗ್ ಬರ್ತಿರೋ ಕೋಪಕ್ಕೆ ನಿಮ್ ಮಾವನ್ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು ಅಂತ ಇದ್ಯಾ ಅಣ್ಣ? ನಿಮ್ ಮಾವನ್ನ ಅಗಲವಾದ ರಸ್ತೆ ಮೇಲೆ ಮಲಗಿಸಿ ಅವನ್ ಮೇಲೆ ದೊಡ್ಡ ರೋಡ್ ರೋಲರ್ ನ ಓಡಿಸ್ಬೇಕು. ಈಗ ಕೋಪ ಮಾಡ್ಕೊಂಡು ಪ್ರಯೋಜನ ಅಲ್ಲ ಕಣೋ ಭಗವಂತ. ಡಬಲ್ ಮಚ್ಚೆ ಇರೋ ಹುಡುಗಿ ಜೊತೆ ನನ್ ಶೋಭನ ಆಗ್ಬೇಕು, ಅವಳಿಗೊಂದ್ ಮಗು ಹುಟ್ಬೇಕು, ಆ ಮಗು ಬೇಕಾ ನಾನ್ ನೋಡ್ಬೇಕು, ಇಲ್ಲ ಅಂದ್ರೆ ನಾನ್ ಟಮಾರು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯದೆಯೋ. ಗುರು, ಚಿಕ್ಕ ಐಡಿಯಾ. ಏನೋದು? ನೀನ್ ಸೂಪರ್ ಮ್ಯಾನ್ ತರ ಕರೆಕ್ಟ್ ಆಗಿ ಅರ್ಧರಾತ್ರಿಲಿ ಸಂಗೀತ ರೂಮ್ಗೆ ಜಂಪ್ ಮಾಡು. ಆ ಟೈಮಲ್ಲಿ ಅವರಪ್ಪ ಚೆನ್ನಾಗಿ ಕೊರಕೆ ಹೊಡಿತಾ ಇರ್ತಾನೆ. ಆಗ ನೀನು ಸಂಗೀತ ಜೊತೆಲಿ ಹಾಯಾಗಿ ಸುಖವಾಗಿ ಫಸ್ಟ್ ನೈಟ್ ನ ಮಾಡ್ಕೊಂಡ್ಬಿಡ್ಬೋದು. ಇರೋ 3 ಅಡಿಗೆ ಏನ್ ಡಿಸೈನ್ ಐಡಿಯಾಗಳು ಇಟ್ಟಿದ್ಯೋ. ಥ್ಯಾಂಕ್ ಯು. ಏಯ್, ವಿಲನ್ 10 ಅಲ್ಲಿರೋ ಹೀರೋ ತರ ಕಿರ್ಚ್ಬೇಡ. ನಾನೇ. ನೀವಾ? ಹುಡುಕ್ತಾ ಇರೋದು ಮತ್ ಬರೋ ಔಷಧಿ ಅದ್ ನೀನು ಕುಡಿಸ್ಬಿಟ್ಟು ಯಾರಾದ್ರೂ ರೇಪ್ ಮಾಡಕ್ಕೆ. ಏನು ಹ್ಯಾಪಿಯಾಗಿ ಹಾಲು ಕುಡಿದು ಪ್ರಸ್ತಾವ ಮಾಡ್ಕೊಳ್ಳೋ ಜೋಡಿಗಳಿಗೆ ರೇಪು ಗೀಪು ಕರ್ಮ. ಇದಕ್ಕೆಲ್ಲ ಕಾರಣ ನಿಮ್ಮಪ್ಪ. ನಿಮ್ಮಪ್ಪ 20 ರೂಪೀಸ್ ಚಡ್ಡಿ ಕಳ್ಸ್ಕೊಂಡ ಊರೆಲ್ಲ ಹೊಡೆದ್ ಮೆರವಣಿಗೆ ಮಾಡ್ಲಿಲ್ಲ. ಈಗ ಅದೆಲ್ಲ ಬೇಡ, ಅರ್ಜೆಂಟಲ್ಲಿ ಪ್ರಸ್ತಾವ ಮಾಡ್ಕೊಳ್ಳೋಣ ಬಾ. ಅಯ್ಯೋ ಸಂಗೀತ, ಅಯ್ಯೋ ಗೊತ್ತಾಗೋಯ್ತು. ಯಾರ ಹತ್ರ ಗುಸ್ಗುಸ ಪಿಸ್ ಆತಿದ್ಯಾ? ಅಯ್ಯೋ ಎಲ್ಲೋಗ್ಲಿ, ಎಲ್ಲಿ ಬಚ್ಚಿಕೊಳ್ಳಿ ಜಾಗ ತೋರಿಸಿ. ಇಲ್ಲೇ ಕಡೆ ಇದೆ, ದಬಾಯಿಸ್ಕೋ ಬಾಗಲ್ನ. ಮೆಲ್ಲಿಗೆ ಕಡೆ ಕಾಲು ಕಾಲು. ಅಯ್ಯೋ ಕಾಲ್ ಒಳಗಡೆ ಇಟ್ಕೊಡ್ರಿ. ಸಂಗೀತ, ಇದೇನವಾ ಅರ್ಧರಾತ್ರಿ ಇದ್ರು ಎದ್ ಕುಂತೆ ಇದೆಯಾ? ಕೆಟ್ಕನ್ ಸೇರ ಬಿತ್ತಾ? ಅದಕ್ಕೆ ನಾನ್ ಬಡ್ಕಂತೀನಿ, ಆ ದೇವ್ರ ಮನೆ ತಾವ್ ಬಂದ್ ಮನೆ ಕಳವ ಅಂತ. ನನ್ ಮಾತೆ ಕೇಳಕ್ಕಿಲ್ಲ ನೀನು. ಅಯ್ಯೋಯ್ಯೋ, ಇದೇನವಾ ಕಬೋರ್ಡ್ ಬಾಗ್ಲಾಕಿಲ್ಲ ಅಂದ್ರೆ ಒಳ್ಳೆ ಬಟ್ಗಳನ್ನ ಯಗ್ಣಗಳು ಕಡ್ದು ಬಿಡ್ತಾವೆ ಕಣವ. ಲೋಫರ್ ನನ್ ಮಗ, ನನ್ನ ಯಗ್ಣ ಅಂತವನಲ್ಲ. ನಿನ್ಗೆ ಅರ್ಥ ಆಗಿಲ್ಲ? ಅಯ್ಯೋ ಸುಮ್ಕೇರವ, ದುಬಾರಿ ಬಟ್ಟೆ. ನೀನ್ ಹೋಗಿ ಅಲ್ಲಿ ಮನೆ ಕರಡಿ. ಅಪ್ಪ ಬೇಡ. ಅಯ್ಯೋ ನೀನ್ ಮನೆ ಕರಡಿ ಅವ, ಬಿಗಾಕ ಬರ್ತೀನಿ. ಅಯ್ಯೋ ಸುದಿನಮಿದೇನ್ ಸಖಿ ಸುದಿನಮಿದೆ, ಸುದಿನಮಿದೇನ್ ಸಖಿ ಸುದಿನಮಿದೇನ್ ಸಖಿ. ಲೋಫರ್ ನನ್ ಮಗ 1948 ಸಾಂಗ್ ಆಡ್ತಾವನಲ್ಲ. ಬಾಗಿಲು ಬೇರೆ ಹಾಕ್ಬಿಟ್ಟ, ಉಸಿರು ಬೇರೆ ಕಟ್ತಾ ಇದೆ. ಸಂಗೀತ ಸಂಗೀತ, ಪ್ರಾಣ ಹೋಗ್ತಾ ಇದೆ, ಬಾಗಲ್ ತೆಗೆ. ನಿಮ್ ಮಯ್ಯನ್ ಸಂಗೀತ. ಸಂಗೀತ, ಯಾರೋ ಕೂಕಂಡಾಗಾಯ್ತಲ್ಲ. ಅಯ್ಯೋಯ್ಯೋ, ಕಳ್ಳ ನುಗ್ಬಿಟ್ಟವ್ರೆ ಕಣಬಾ. ಲೇ ರಾಮಕೃಷ್ಣ ವಾಚ್ಮನ್, ಕಳ್ಳ ತೊಂಡೆ ತಗೊಂಡ್ರು, ಕಳ್ಳ ನುಗ್ಬಿಟ್ಟವ್ರೆ. ಸಂಗೀತ, ಲೇ ರಾಮಕೃಷ್ಣ ವಾಚ್ಮನ್ ಬರೋ, ಕಳ್ಳ ನುಗ್ಬಿಟ್ಟವ್ರೆ. ಕಬೋರ್ಡ್ಗೆ ನಾನ್ ಬಾಗಿಲು ತೆಗಿತೀನಿ, ತಲೆ ಹೊರಗಡೆ ಹಾಕ್ತಾನೆ. ಒಂದೇ ಏಟು ತಲೆ ಬುಲ್ಡೆ 2 ಡೋಳು. ಕೋಟಿ ಖರ್ಚಾಗ್ಲಿ, ನಾನ್ ನೋಡ್ಕೊತೀನಿ. ಹುಷಾರು, ಬಾಗಿಲು ತೆಗಿತೀನಿ, ಹುಷಾರು. ನೀ ಸುಮ್ಕಿರವಾ. ಜನ್ಮಕ್ ಬೆಂಕಿ ಹಾಕ. ₹1,00,000 ನನ್ನ ಮಕ್ಕದ ಮೇಲೆ ಚಿಮ್ಮಿ ರಾಜಾ ರೋಸಾಗಿ ಮುಂದಲ್ ಬಾಗ್ಲಿದ್ದ ಬಂದು ನನ್ನ ಮಗಳ ಜೊತೆ ಸೋಮನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕಳ್ಳದಂಗೆ ಗೋಡೆ ದುಮ್ಕಿ ಇಲ್ಲಿ ಬಂದ್ ಪೋಜ್ ಕೊಡ್ತಾ ಇದ್ಯಾ? ಲೇ, ಯಾವ್ದೋ ಇದು ಪೋಜು? ಸೂಪರ್ ಮ್ಯಾನ್, ಲೋಪರ್ ಮ್ಯಾನ್. ಇನ್ನೊಂದ್ ಕಿತ ನೀನ್ ಕದ್ ಬಂದೆ, ನೀನ್ ಏನ ಉಲ್ಟೋಯ್ತದೆ. ನೋಡ್ದ್ಯಾ ಸತಿಮಣಿ, ನಿನ್ ಕತ್ತಲ್ಲಿರೋ ಕರಿಮಣಿ ಕಿತ್ತೋದ್ರು ಪರವಾಗಿಲ್ಲ ಅಂತ ಅವನೇ ನಿಮ್ಮಪ್ಪ. ಇಂಥವನ್ ಜೊತೆ ಇರೋದಕ್ಕಿಂತ ನನ್ ಜೊತೆ ಬಂದ್ಬಿಡು, ಬೆಳಗ್ಗೆ ಕಳಿಸ್ಕೊಟ್ಟು. ಕೇಳ್ತೇನವಾ ಈ ಅಜ್ಞಾತಿ ನನ್ ಮಗನ್ ಮಾತಾ? ನನ್ ಜೊತೆ ಬಂದ್ಬಿಡು, ಸಾಯವರೆಗೂ ಗಿಡಿ ಸಾಕ್ದಂಗ್ ಸಾಕ್ತೀನಿ ಅನ್ಲಿಲ್ಲ. ಈಗ ಬಂದ್ಬಿಡು ಬೆಳಿಗ್ಗೆ ಕಳಿಸ್ಕೊಟ್ಬಿಡ್ತೀನಿ ಅಂತಾನೆ. ಇವನ್ ನಿನ್ ಗಂಡನ ಕಲ್ಗುಂಡ. 6 ಇವ್ರೇ ನನ್ ಗಂಡ. ₹1,00,000 ನನ್ ಕೈಗೆ ಇಟ್ಮೇಲೆ ಇವನು ನಿನ್ ಗಂಡ. ಏನ್ ಮಾವ ನೀನು, ಕೋಟಿ ಗಟ್ಲೆ ಆಸ್ತಿ ಇದೆ, ಲಕ್ಷ ಲಕ್ಷ ಅಂತ್ಯ. ಈಗ ಏನ್ ಹೇಳ್ತೀನಿ ಅಂದ್ರೆ ನಾನು, ಬಾಯಿ ಮುಚ್ಕೊಂಡು ₹1,00,000 ನನ್ ಕೊಟ್ಬಿಡು. ಏನ್ ಮಾವ ನೀನು, ನಿನ್ ಸ್ವಂತ ಮಗಳು ಪಾಪ ಇವಳು ಪ್ರಸ್ತ ಇಲ್ದೆ ಕೋಲ್ಬುರಿ ಆದಂಗ ಆಗ್ಬಿಟ್ಟವಳೆ. ನನ್ಗೋಸ್ಕರ ಬೇಡ, ಅಟ್ಲೀಸ್ಟ್ ಇವಳಿಗೋಸ್ಕರ ಆದ್ರೂ ಪ್ರಸ್ತ ಮಾಡೋ ಮಾವ. ಅಯೋಗ್ಯ ಬೇಕುಪ್ಪ, ಮುಟ್ಟಾಳ ನಾ ಬರ್ದ
ನನಗೋಸ್ಕರ ಅಲ್ದಿದ್ರು ಈ ನಿನ್ ಹೆಂಡತಿಗೋಸ್ಕರನಾದ್ರೂ ₹1,00,000 ನನ್ನ ಮಗದ ಮೇಲೆ ಎಷ್ಟು ಪ್ರಸ್ತಾವ ಮಾಡ್ಕಳಯ್ಯ. ನನ್ ಬಾಣ ನನಗೆ ತಿರುಗಿಸ್ತಾ ಇದ್ಯಾ? ಏಟಿಗೆ ಎದುರೇಟು. ಇಷ್ಟನ್ನೆಲ್ಲ ನೀನ್ ಅರ್ಥ ಮಾಡ್ಕೊಂಡು ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲೂ ನಿನ್ನ ಹೆಸರಿರಲ್ಲ, ರೇಷನ್ ಕಾರ್ಡ್ ಅಲ್ಲೂ ನಿನ್ನ ಹೆಸರು ಕಟೋ. ಅಂದ್ರೆ ಮರಡ್ರು ಇವನ್ ಸಾಹಸ ನಂಗ್ ಬೇಡ. ಏನ್ರಿ ಮಧ್ಯದಲ್ಲೇ ಮಡಗ್ಬಿಡ್ತಾನೆ. ಅಪ್ಪ, ದುಡ್ಡುಗೋಸ್ಕರ ನಮ್ಮಿಬ್ರನ್ನ ದೂರ ಮಾಡ್ತಿದ್ಯಾ? ಒಂದೇ ಸಲ ₹1,00,000 ತಂದ್ಕೊಡು ಅಂದ್ರೆ ಇದ್ದಕ್ಕಿದ್ದಾಗೆ ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ? ಕಷ್ಟ. ₹1,00,000 ಒಟ್ಟಿಗೆ ತಂದ್ಕೊಡಕ್ ಆಗದೆ ಇದ್ರು 25,000ದಂಗೆ 4 ಕಂತು ತಂದ್ಕೊಟ್ರು ನೋ ಅಬ್ಜೆಕ್ಷನ್. ಆದ್ರೆ ಒಂದು ಬಡ್ಡಿ ಕೊಡ್ಬೇಕಾ? ಬಾಯ್ ಮುಚ್ಕೋ. 7 ತಿಂಗಳು ಕೊಡ್ತಾನಂಗ ಆಡ್ಬೇಡ. ಮೊದಲನೇ ಕಂತು ₹25,000 ಕೊಟ್ಟಾಗ ನೀನು ನನ್ನ ಮನೆ ವಸೂಲ್ ತೊಳಿಬಹುದು. 2ನೇ ಕಂತು ₹25,000 ಕೊಟ್ಟಾಗ ನನ್ನ ಮಗಳ ಕೈಲಿ ನೀನು ಊಟ ಮಾಡಬಹುದು. 3ನೇ ಕಂತು ₹25,000 ಕೊಟ್ಟಾಗ ಅವಳನ್ನ ನೀನ್ ಕಿರುಬೆರಳಲ್ಲಿ ಹಿಂಗ್ ಮುಟ್ಬಹುದು. 4ನೇ ಕಂತು ₹25,000 ಕೊಟ್ಟಾಗ ಉಳಿದಿರುವ ಎಲ್ಲಾ ಮಂಗಳ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಳ್ಳುವುದು. ಅರ್ಥವಾಯ್ತಾ ಮಾವ? ಒಂದು ಸೂಪರ್ ಐಡಿಯಾ. ಏನದು? ಕಡೇಕಂತ ಕೊಟ್ಬಿಡ್ತೀನಿ, ಅರ್ಜೆಂಟ್ ಅಲ್ಲಿ ಪ್ರಸ್ತಾವ ಮಾಡಿಸ್ಬಿಡು. ಅದಕ್ಕಿಂತಲೂ ಒಳ್ಳೆ ಐಡಿಯಾ ನಮ್ಮ ಹತ್ರ ಇರುವುದಲ್ಲ. ಏನದು? ನೀನ್ ಕುತ್ಕೇಳ್ದ ಆಚೆಗೆ ತಳ್ಸೋದು. 4 ಜನ ಮುಂದೆ ಕುತ್ತಿಗೆ ತಳ್ಬಿಟ್ರೆ 4 ತರ ಮಾತಾಡ್ಬಿಡ್ತಾರೆ. ಅದ್ರ ಬದಲಿಗೆ ಮನೆ ಅಳಿನ ತರ ನಾನೇ ರೇಟ್ ಹೇಳ್ಬಿಡ್ತೀನಿ. ಬರ್ಲಾ? ಗೆಟ್ ಔಟ್. ಥ್ಯಾಂಕ್ ಯು ಮಾವ. ನನ್ನ ಹೆಂಡತಿನ ಹುಷಾರಾಗಿ ನೋಡ್ಕೋ. ಓಹೋ, ವಾಚ್ಮ್ಯಾನ್. ಬರ್ಲಾ? ಇದಕ್ಕೆ ಹಿರಿಯರು ಹೇಳೋದು, ಇರೋರ್ ಮನೆಗೆ ಹೆಣ್ಮಕ್ಳನ್ನ ಕೊಡು, ಇಲ್ದಿರೋರ್ ಮನೆಯಿಂದ ಹೆಣ್ಮಕ್ಳನ್ನ ತಗೊಂಡ್ ಬಾ ಅಂತ. ಗಂಡಾಂತರ ಕಳೀಲಿ ಅಂತ ನಿಂಗ್ ಮದ್ವೆ ಏನೋ ಮಾಡಾಯ್ತು, ಆದ್ರೆ ಅದ್ರ ಜೊತೆ ನಿನ್ನ ಆಯಸ್ಸು 1 ತಿಂಗಳು ಕಮ್ಮಿ ಆಯ್ತು. ಇನ್ನು ಯಾಕೆ ಸೊಸೆನ್ ಮನೆ ತುಂಬಿಸ್ಕೊಳ್ಳಿಲ್ಲ ಅಂತ ಅಕ್ಕಪಕ್ಕದವ್ರು ಕೇಳಿದ್ರೆ ಏನು ಉತ್ತರ ಕೊಡೋದು? ತಂಗಿ ಮದುವೆ ಮಾಡ್ದೆ ಅಣ್ಣನೇ ಮದುವೆ ಮಾಡ್ಕೊಂಬಿಟ್ಟ ಅಂತ ಜನ ಕೊಕ್ಕರೆಕೋ ಅಂತಾರೆ. ಅದಕ್ಕೆ ತನ್ನ ತಂಗಿ ಮದುವೆ ಮಾಡಿ ಅವಳು ಸಂಸಾರ ನೇರ್ಪ್ ಮಾಡೋರ್ಗು ನನ್ನ ಮಗ ಅವ್ನ ಹೆಂಡತಿನ ಮನೆ ಕರ್ಕೊಂಬರಲ್ಲ ಅಂತ ಶಬ್ದ ಮಾಡ್ಬಿಟ್ಟಿದೆ ಅಂತ ಹೇಳ್ಬಿಡು. ನೀನ್ ನನ್ ಮದ್ವೆ ಮಾಡೋದು ನನ್ 20ನೇ ವಯಸ್ಸಲ್ಲ 60ನೇ ವಯಸ್ಸಲ್ಲಿ. ಅದಕ್ಕೆ ನಾನ್ ನಿನ್ನಮ್ದೆ ತರಕಾರಿ ತಮ್ಮಯ್ಯ ನಂಬ್ಕೊಂಡಿರೋದು. ಅದಕ್ಕೆ ನಾನು ತರಕಾರಿ ಅಂಗಡಿ ಎಲ್ಲ ಹೋಲ್ಸೇಲ್ ನಮ್ಮನೆಗೆ ಶಿಫ್ಟ್ ಆಗ್ಬಿಟ್ಟಿರೋದು. ಅಮ್ಮ ಮೊದ್ಲು ಇದನ್ನ ತಗೊಂಡ ಆಚೆ ಬಿಸಾಕು. ಅಯ್ಯೋ ಇಲ್ಲ ಕಣೋ, ಇದೆಲ್ಲ ನಾನ್ ದುಡ್ಡು ಕೊಟ್ಟು ತಂದಿದ್ದು. ಹಂಗ? ಯಾರ್ಯಾವುದು ಲೋಪರ್? ನೀನ್ ಉಡ್ಬಿ ಭಾವ ನನ್ಗೋಸ್ಕರ ದಿನ ಬದ್ನೆಕಾಯಿ, ಸೌತೆಕಾಯಿ, ಪಡಲ್ಕಾಯಿ ಹಿಡ್ಕೊಂಡು ಕಾಯ್ತಾ ಇದ್ದಾನೆ ಸಾಂಬಾರ್ ಮಾಡಿ ಹಾಕೋಕೆ. ಅವನ್ ಜೊತೆ ಬಾವುಟ ಹಾಕ್ಬಿಡ್ತೀನಿ ಅಷ್ಟೇ. ಮೊದಲು ಇವಳಿಗೊಂದ್ ದಾರಿ ತೋರ್ಸು, ಆಮೇಲೆ ಹೇಗಾದ್ರೂ ಮಾಡಿ ನೀನ್ ಹೆಂಡತಿನ ಕರ್ಕೊಂಡ್ ಬರುವಂತೆ. ಪಾಪ ನಮ್ಮತ್ಗೆ ಒಂದ್ ಕಡೆ ಕ್ರ್ಯಾಕ್ ಅಪ್ಪ, ಇನ್ನೊಂದ್ ಕಡೆ ಮೆಂಟಲ್ ಗಂಡ. ಇಬ್ಬರನ್ನ ಬಿಟ್ಟಿರಕ್ಕಾಗ್ದೆ ದೇವ್ರೇ ನೀನೇ ಗತಿ ಅಂತ ದಿನ ಈಶ್ವರನ್ ಗುಡಿಲಿ ಒದ್ದೆ ಬಟ್ಟೆ ಉಡ್ಕೊಂಡು ಉರುಳು ಸೇವೆ ಮಾಡ್ತಾ ಇದ್ದಾಳೆ. ಸತ್ಯಂ ಶಿವಂ ಸುಂದರಂ ಜೀನತ್ತಮಂತರ ಒದ್ದೆ ಬಟ್ಟೆ ಉಟ್ಕೊಂಡು ಉರುಳು ಸೇವೆ ಮಾಡ್ತಾ ಇದ್ದಾಳ. ವಾಟ್ ಎ ಬ್ಯೂಟಿಫುಲ್ ಪಾಯಿಂಟ್. ಸತಿ ಸಕುವಾಯಿ ಉಳ್ತಾವಳೆ. ಓಂ ನಮಃ ಶಿವಾಯ. ಕಿರ್ಚ್ಕೊಬಿಡ ಕಣೆ, ಹಾಗೆ ಉಳ್ಕೊಂಡು ನನ್ ಜೊತೆ ಬಂದ್ಬಿಡು. ರೀ ಸ್ವಲ್ಪ ದೂರ ಇರ್ರಿ, ಈ ದೇವಸ್ಥಾನ. ಅದಕ್ಕೆ ಹೇಳಿದ್ ನನ್ ಜೊತೆ ಬಂದ್ಬಿಡು ಅಂತ. ಅಯ್ಯೋ ನಾನು ವ್ರತದಲ್ಲಿದ್ದೀನಿ. ನಾನು ವಿರಹದಲ್ಲಿದ್ದೀನಿ. ರೀ ಈ ರೀತಿ ಹುಚ್ಚಬೇಡ್ರಿ, ನಂಗೊಂಥರ ಆಗುತ್ತೆ. ಆತರ ಆಗ್ಲಿ ಅಂತಾನೆ ಈ ತರ ಮಾಡ್ತಾ ಇರೋದು. ಫಾಲೋ ಮೀ. ರೀ ಕಳ್ಳ ಕಿಷ್ಟ ಕರಿಯ ಕೃಷ್ಣ ಯಶೋದೆ ಕೃಷ್ಣನೇ ಗೋಪಿ ಸ್ತ್ರೀನ ಎಳೆದುಕೊಂಡು ನೀರಿಗೆ ಬಿಟ್ಟಿದ ಗೊಳಕೋ ನಮಃ ಶಿವಾಯ. ರೀ ಬಿಡ್ರಿ ರೀ. ಬಿಡಕಲ್ಲ ನೀರೊಳಗ್ ಮುಳುಗಿದ್ದು. ಅಯ್ಯೋ ನಂಗ್ ನಾಚಿಕೆ ತುಂಬ್ಕೊಂಡ್ ಬರ್ತಿದ್ದೀರಿ. ಈ ಸಮಯದಲ್ಲೇ ಕಣೆ ನಾಚಿಕೆ ತುಂಬ್ಕೊಂಡ್ರಿ. ಅದು ಸರಿಯಾಗಿ ತಬ್ಕೊಳ್ಳಿ. ಏನೇ ಇದು ಸಂಗೀತ, ಇದ್ದಕ್ಕಿದ್ದಂಗೆ ಲಕ್ಷ್ಮೀ ದೇವಿ ತರ 4 ಕೈ ಬಂದ್ಬಿಟ್ಟಿದೆ. ಲಕ್ಷ್ಮೀ ದೇವಿದಲ್ಲ, 2 ಕೈ ನನ್ನ ಮಗಳದು, 2 ಕೈ ನಂದು. ಬಿಸಿ ತುಪ್ಪ. ಏನ್ ಮಾವ ನೀನು ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ರೂಮ್ಗೆ ನುಗ್ಬಿಟ್ಟೆ, ರೇಪ್ ಮಾಡೋಣ ಅಂತ ಹೋದ್ರೆ ಅಲ್ಲೂ ಬಂದು ಡಿಸ್ಟರ್ಬ್ ಆಗ್ಬಿಟ್ಟೆ, ಅಂಡರ್ ವಾಟರ್ ಅಲ್ಲಿ ಆನಂದ ಫ್ಯಾಮಿಲಿ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿಗೂ ಬಂದ್ಬಿಟ್ಟಲ್ಲ ಮಾವ. ಮಗನೇ ಗೂಟ ತರ. ಇದರಿಂದ ನಿನ್ಗೆ ಅರ್ಥ ಆಗೋ ನೀತಿ ಕತೆ ಏನು? ಬೀತಿನೂ ಇಲ್ಲ ಆಯ್ತು ನನ್ ತೀಟಿ. ಈಗ ಕೈ ಈ ಕೈ ಅಲ್ಲ, ಚೆನ್ನಾಗಿಂಟ ಇರೋ ಕೈ. ಅದನ್ನು ನೋಡ್ಬಿಟ್ಟ ಕಳ್ಳ. ನೀನ್ ಮಳ್ಳ. ನಿನ್ನಂತ ಹಳೆಯ ಸಿಕ್ಕಿರ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿಲ್ದಲೆ ಇದ್ರ ಆಯ್ತದ? ನೀನೇನಾದ್ರೂ 1 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಇಲ್ಲೇ ನಿಂತಿದ್ರೆ ನಿನ್ನೆಡ ತೇಲೋದಕ್ಕೆ 3 ದಿವಸ ಬೇಕೇ ಆಗಿಲ್ಲ. ಈ ಕ್ಷಣನೇ. ಏನ್ ಮಾವ ನೀನು ಎಣ ಗಿಡ ಅಂತ್ಯ? ಏನು ಬೇಡ, ನಿನ್ ಮಗಳನ್ನ ಕರ್ಕೊಂಡು ನಿನ್ ಮನೆಗೆ ಹೋಗು. ನಾನು ಭಕ್ತ ಮಾರ್ಕಂಡಿ ಇಂತರ ದೇವಸ್ಥಾನಕ್ಕೆ ಹೋಗ್ತೀನಿ.
ನಡೆಯುವ. ಚಿರನೇ ಭಯಹರನೇ ಚಿದಂಬರನೇ ಜಟಾಧರ ನೀಲಕಂಠ ಗಜ ತಿರುಪೇನು ಅನ್ಕೊಂಬಿಟ್ಟ. ಏನೋ ನೀನ್ ಅವತಾರ? ಏನು ಇಲ್ಲ ಗುರು, ಸುಮ್ನೆ ಟೈಮ್ ಪಾಸ್. ಸುಮ್ನೆ ಟೈಮ್ ಪಾಸ. ಅರೆ ಮಹೇಶ್, ನನ್ ಮಗಳ ಬರ್ತಡೆಗೆ ಏನಾದ್ರೂ ಪ್ರೆಸೆಂಟೇಶನ್ ಮಾಡಬೇಕು, ಎಕ್ಸ್ಟ್ರಾ ಆರ್ಡಿನರಿ ಇರ್ಬೇಕು. 25,000 ಖರ್ಚಾದ್ರೂ ಚಿಂತೆ ಇಲ್ಲ. ಏನಾದ್ರೂ ಹೇಳಿ ಭಯ. ಜುರಾಸಿಕ್ ಪಾರ್ಕ್ ನಲ್ಲಿ ದೊಡ್ಡ ಪ್ರಾಣಿ ಇದೆಯಲ್ಲ, ಅದನ್ನ ಕೊಟ್ಬಿಡು. ಅಯ್ಯೋ ಭಯ, ಅದು ನಮ್ದಕ್ಕೆ ತಿನ್ಬಿಡತ್ತೆ. ಏನಾದ್ರೂ ಸ್ಪೆಷಲ್ ಐಟಮ್ ಹೇಳಿ ಭಯ. ಆ ಪ್ರೆಸೆಂಟೇಶನ್ ಅಲ್ಲುಡಗನ್ ಏಯ್ ಜಿಂಬಾಂಬಿ ಮುಂಡಾಯಿಸ್ ಮಣಿ. ಸೆಡ್ಜಿ, ನಿಮ್ ಮಗಳ ಪ್ರೆಸೆಂಟೇಶನ್ ಕೊಡಕ್ಕೆ ಒಂದ್ ಎಕ್ಸ್ಟ್ರಾರ್ಡಿನರಿ ಐಟಮ್ ಇದೆ, ಬೇಕಾ? ಏನದು? ಮಾತಾಡೋ ಗೊಂಬೆ. ಉದಯ್ ಜಾದೂಗರ್ ಹತ್ರ ಇದೆ, ಅದೇ ತರ? ಅಲ್ಲ, ಇದು ಮೇಡ್ ಇನ್ ಸೌತ್ ಆಫ್ರಿಕಾ, ಸ್ಟ್ಯಾನ್ಲಿನ್ ಜಂಗ್ಲಾಂಗೋಸ್ ಕಂಪನಿ. ಎಲ್ಲಿದೆ? ಜಸ್ಟ್ ಸಿ ದೇರ್. ಹಾ, ಬಹುತ್ ಅಚ್ಚಾ ಹೈ. ಇದನ್ನ ಮಾತಾಡಿಸ್ಬೇಕಂದ್ರೆ ಬಟನ್ ಪ್ರೆಸ್ ಮಾಡ್ಬೇಕಾ? ಬಟನ್ ಪ್ರೆಸ್ ಮಾಡ್ಬೇಕಾಗಿಲ್ಲ, ಪ್ಯಾಂಟು ಬಿಚ್ಚಬೇಕಾಗಿಲ್ಲ. ಪ್ರಶ್ನೆ ಕೇಳಿ ಉತ್ತರ ಕೊಡುತ್ತೆ. ಹೌದಾ? ಏನಪ್ಪ ನಿನ್ ಹೆಸರು? ತಟಪ್ಪ. ತಟ್ಟಪ್ಪ. ಪರವಾಗಿಲ್ಲ, ಬೊಂಬೆ ಬಹಳ ಚುರುಕಾಗಿದೆ. 5,000 ಕೊಡ್ತೀನಿ. ನಾನೇನ್ ಗುಜರಿ ಮಾಡಲ್ಲ. 25,000ಕ್ಕೆ ಒಂದ್ ಪೈಸಾನು ಕಮ್ಮಿ ಇಲ್ಲ. ಬಿಟ್ರೆ ಸಿಗೋದಿಲ್ಲ, ತಗೊಂಡ್ಬಿಡು. ಸ್ಪೆಷಲ್ ಐಟಮು. ಸ್ಪೆಷಲ್ ಐಟಮು ತಗೊಳ್ಳಿ ಭಯ. ಬಾ ತಟ್ಟಪ್ಪ. ಮಾವ, ಹಲೋ ಹಲೋ, ಮನೆ ಅಳಿಯ ಬಂದಿದ್ದಾನೆ. ದೃಷ್ಟಿ ತೆಗೆದು ಒಳಗ್ ಕರ್ಕೊಡಿ. ಆ ನೀನೇ ದೃಷ್ಟಿ ಬೊಮ್ಮೆ ಇದ್ದಂಗಿದ್ಯಾ? ನಿನಗ್ ದೃಷ್ಟಿ ಬೇರೆ ತೆಗಿಬೇಕಾ? ನಿನ್ಗ ಆರ್ತಿ ಮಾಡಿ ಒಳಿ ಕರ್ಕೊಳಕ್ಕೆ ಇನ್ನೂ ಬೇಕಾದಷ್ಟು ಸೀನ್ಗಳಿದಾವೆ. ಪರವಾಗಿಲ್ಲ, ಒಳಿಗ್ ಬಾ. ಬಂದೆ ತಗೋ. ಇದಿನ್ನು ಮೊದಲನೇ ಕಂತು. ಹಿಂಗ್ ಕಾಲಿಗೆ ಬಿದ್ದು ಕೊಡೋ ಅಗತ್ಯ ಏನಿಲ್ಲ. ನಾನೇನ್ ಕಾಲಿಗೆ ಬೀಳಿಲ್ಲ, ಜಾರ್ ಬಿದ್ದೆ ಅಷ್ಟೇ. ಹೇಳ್ಬೋದಲ್ಲ? ಹೇಳಿಸ್ಬೋದಲ್ಲ. ನೀನಾಗ್ ನೀನ್ ಎದ್ದು ನಿಂತ್ಕೊಂಡು ನೀನ್ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ಅದೇ ನನ್ ಜೀವನ ಸಿದ್ಧಾಂತ. ಹಂಗಂದ್ರೆ ನಾನ್ ಇಷ್ಟೊತ್ತು ನಿನ್ ಕಾಲ್ ಮೇಲೆ ನಿಂತ್ಕೊಂಡಿದ್ದೆ. ಹೆಚ್ಚು ಕಮ್ಮಿ ಹಂಗೆಯ. ಏನೇ ಮುಖ ನೋಡ್ತಾ ಇದ್ಯಾ? ಫಸ್ಟ್ ನೈಟ್ಗೆ ಫಸ್ಟ್ ಸ್ಟೆಪ್ ಹಾಕಿದ್ರಿ, ಬಾರೆ ಪಕ್ಕ. ಏಯ್, ಅಯ್ಯ, ನೀನ್ ಬಾಕಿ ಕೊಡ್ಬೇಕಾಗಿರೋ 50,000 ರೂಪಾಯಿ ಕೊಡಗಂಟ ನನ್ ಮಗನ್ ಮುಟ್ಟಂಗಿಲ್ಲ, ಗೊತ್ತಾಯ್ತಾ? ಇದು ರೂಲಿಸು. ನೀನ್ ನಡೆ ಬಾಳಿಕೆ. ಟೂ ಮಚ ಮಾತಾಡ್ಬೇಡ ಮಾವ. ನಾನ್ ನಿನ್ ಮಗಳನ್ನ ಟಚ್ ಮಾಡಿಲ್ಲ, ಅವಳನ್ನ ನನ್ ಟಚ್ ಮಾಡು ಅಂತ ಹೇಳ್ದೆ. ಈ ಟೆಚಪ್ ಗೆಟಪ್ ಎಲ್ಲ ಅಂತಾವ್ ಇಟ್ಕೋಬೇಡ ಕಡೆಯ. ಮೊದ್ಲು ಆತ್ಮೆ ಪೈಸಾ. ಕಾಸ್ನ ಹಿಂಗ್ ಕಸಿದಂಗ್ ಎಸಿತಾ ಇರೋದ್ ನೋಡಿದ್ರೆ ಇದು ಕಷ್ಟಾರ್ಜಿತವಾದಲ್ಲ ಅಂತ ಚೆನ್ನಾಗ್ ಅರ್ಥ ಆಯ್ತದೆ. ಕಷ್ಟಾರ್ಜಿತಾನೋ ಪುಷ್ಟಾರ್ಜಿತಾನೋ, ನಿನಗ್ ಬೇಕಾದ ಕಾಸ್ತಾನೆ ಆಯ್ಕೊಂತೀನೋ ಅಂತಾರ ಆರಿಸ್ಕೋ. ಅಯ್ಯಯ್ಯೋ, ಎಲ್ಲಿ ಹೆಂಗೆ ಯಾವಾಗ? ಏನ್ರಿ ಇದು? ಏಯ್, ನಿಮ್ಮಪ್ಪ ಕಾಸು ಹಾರಿಸ್ಕೊಂತಾರ, ಬೇಗ ಬಾರಿ. ಏನ್ರಿ ಇದು ಸೈರನ್ ಸೌಂಡು? ಅದು ನಿಮ್ಮಪ್ಪನಿಗೆ ದುಡ್ಡು ಕೊಟ್ಟನಲ್ಲ, ಆ ಖುಷಿಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು. ಆಂಬುಲೆನ್ಸ್ ಸೌಂಡು ನಿನ್ಗೆ ಯಾಕೆ? ಇದು ಆಂಬುಲೆನ್ಸ್ ಸೌಂಡ್ ಅಲ್ಲ, ನನ್ನ ಮಗಳ ಸೌಂಡು. ನಿನ್ ಮಗಳ ಮೈಯಲ್ಲಿ ಸೌಂಡಾ? ಮುಟ್ಟೋಡು ಗೊತ್ತಾಯ್ತದೆ. ಏನಿದೆಲ್ಲ? ಓಂ ಸಾಯಿ ಸ್ಪೆಷಲ್ ಫಿಟ್ಟಿಂಗ್ಸ್. ಓಂ ಸಾಯಿ ಸ್ಪೆಷಲ್ ಫಿಟ್ಟಿಂಗ್. ನೀನವತ್ತು ದೇವಸ್ಥಾನದ ಕಲ್ಯಾಣಿ ಒಳಗೆ ಜಲಕ್ರೀಡೆಗೆ ಶುರು ಮಾಡ್ಕೊಂಡಾಗ್ಲಿ ಅನ್ಕಂಡೆ ನೀನು ಬಲ್ಲನ ಮಗ ಅಂತ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನನ್ನ ಮಗಳ ಮೈನಲ್ಲಿ ಸೈರನ್ ಮಿಷನ್ ಫಿಟ್ ಮಾಡಿಸಿ ಕರೆಂಟ್ ಹರಿಸ್ಬಿಟ್ಟಿದೀನಿ. ನೀನ್ ಏನ್ ಹೆದರ್ಕೊಂಡ ಕಣವ? ಸಾಕ್ ಅವನಿಗೆ, ಸಿಗ್ನಲ್ ನನಗೆ, ಸೇಫ್ಟಿ ನಿನ್ಗೆ. ನಿಮ್ಮ ತಾತ ಏನಾದ್ರೂ ಪವರ್ ಕಾರ್ಪೊರೇಷನ್ ಮಿನಿಸ್ಟರ್ ಆಗಿದ್ರ? ಇನ್ನೇನ್ ಮಾವ, ನಿನ್ ಮಗಳನ್ನ 10 ಸೆಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಸೈರನ್ ಮಿಷನ್ ಫಿಕ್ಸ್ ಮಾಡಕ್ಕೆ. ಹಿಂಗಾದ್ರೆ ನಮ್ಮ ಮಕ್ಕಳೆಲ್ಲ ಹುಟ್ಟೋದು ಟ್ರಾನ್ಸ್ಫರಮ್. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡೋ ಬದಲು ಸ್ಟೈಲ್ ಪ್ರಸ್ತಾವ ಫಿಕ್ಸ್ ಮಾಡಿದ್ರೆ ಒಂದು ಲೆವೆಲ್ ಆಗಿತ್ತಿರೋದು. ನನ್ ಕೈ ನೀನ್ ಕುತ್ತಿಗೆ ಲೆವೆಲ್ ಬರೋಷ್ಟರಲ್ಲಿ ನಾನೇ ಸ್ಟೈಲ್ ಆಗಿ ಹೋಗ್ಬಿಡ್ತೀನಿ. ಬರವಾ. ಅರೆ ಓ ಸಿಂಹ ಬೇಟಿ, ಸಿಂಹ ಬೇಟಿ. ಹಾಯ್ ಡ್ಯಾಡ್. ನಾಳೆ ನಿಮ್ದಕ್ಕೆ ಬರ್ತಡೆಗೆ ನಾನ್ ಏನ್ ಪ್ರೆಸೆಂಟೇಶನ್ ತಂದಿದ್ದೀನಿ ಹೇಳಿ ನೋಡೋಣ. ಏನ್ ತಂದಿದ್ದೀರಾ ಡ್ಯಾಡಿ? ನೀನೇ ಗೆಸ್ ಮಾಡು. ಗೋಲ್ಡನ್ ವಾಚ್? ನೋ. ಡೈಮಂಡ್ ನೆಕ್ಲೆಸ್? ನೋ ನೋ. ಕಣ್ಮುಚ್ಕೋ. ಓಕೆ. ಅರೆ ಓ ರಂಗ, ನಿಮ್ದಕ್ಕೆ ಆ ಪ್ರೆಸೆಂಟೇಶನ್ ತಗೊಂಡು ಇಲ್ಲಿಗೆ ಬನ್ನಿ. ಈಗ ಕಣ್ಬಿಡು. ಡ್ಯಾಡಿ, ಈ ಗೊಂಬೆಲಿ ಏನ್ ಸ್ಪೆಷಾಲಿಟಿ ಇದೆ? ಇದು ಒಂದು ಮಾತಾಡೋದು ಬೊಂಬೆ ಅಮ್ಮ.
Hi, Seema. I am your mama. Wow! What a surprise! You are very nice. Daddy, thank you for the presentation. ಯು ಆರ್ ವೆಲ್ಕಮ್. ರಂಗಪ್ಪ, ಈ ಗೊಂಬೆನ ನನ್ನ ರೂಮಲ್ಲಿ ತಂದಿಡು. The bumper get loose, I hit the floor directly to the roof. Okay. ಈಗ ಸಮಾಧಾನ ಆಯ್ತು. ನಮ್ದಕ್ಕೆ ಮೋಸ ಮಾಡ್ತೀರಾ, ನಿಮ್ದಕ್ಕೆ ಸುಮ್ನೆ ಬಿಡೋದಿಲ್ಲ. ಏನೇ ಇದು, ಚಿಕ್ಕ ಮಕ್ಕಳ ಹಾಗೆ ಮನೆ ಕೊಟ್ಟು ಆಟ ಆಡ್ತಿದ್ಯಾ? ಅಲ್ಲ ರೀ, ಈಗ ನೀವು ನ್ಯೂಟ್ರಮಲ್ ಕುಡ್ದಿದ್ರಿ. ಹೌದು, ನೀನ್ ಪ್ರೀತಿಯಿಂದ ಕೊಟ್ಟೆ, ನಾನು ಕುಡ್ದೆ. ಅದಕ್ಕೇನ್ ಇವಾಗ? ಏನೂ ಇಲ್ಲ, ಈಗ ತಾನೇ ಟಿವಿ ನೋಡ್ದೆ. ಟಿವಿ ನೋಡ್ದ್ಯಾ? ಏನ್ ನೋಡ್ದೆ? ಅದ್ರಲ್ಲಿ ಒಬ್ಬ ಹುಡುಗ ದೊಡ್ಡ ಗ್ಲಾಸ್ ತುಂಬಾ ನ್ಯೂಟ್ರಮಲ್ ಕುಡ್ಬಿಟ್ಟು ಒಂದೇ ಏಟ್ಗೆ 5 ಇಟ್ಟಿಗೆನ 10 ಪೀಸ್ ಮಾಡ್ಬಿಟ್ಟ. ಈಗ ನೀವು ಒಂದೇ ಏಟ್ಗೆ 5 ಇಟ್ಟಿಗೆನ 10 ಪೀಸ್ ಮಾಡ್ಬಿಡ್ಬೇಕು. ಅಯ್ಯಯ್ಯೋ, ಅಲ್ವೇ, ನಾನೇನ್ ಕರಾಟೆ ಕಿಂಗೇನೆ ಇದನ್ನ ತುಂಡು ಮಾಡೋಕೆ? ನಾನು ಇದಕ್ಕೆ ಹೊಡೆದ್ರೆ ನನ್ನ ಕೈ ಹೊಡೆದಾಗದಷ್ಟೇ, ನಾನು ಹೊಡಿಯಲ್ಲ. ಮಾಡ್ತೀರಾ ಇಲ್ವೋ? ಅಯ್ಯೋ, ನನ್ ಕೈಲಾಗಲ್ಲ. ಮಾಡ್ತೀರಾ ಇಲ್ವೋ? ಬೇಡ. ಮಾಡ್ರಿ. ಅಯ್ಯೋ, ಒಂದು ಅಯ್ಯೋ, ಯಾವನೇ ಒಂದ್ ದಾನ. ಓ, ನೀವು? ಹೌದು, ನಾನೇ. ಸದ್ಯ ಇವತ್ ನನ್ ಕೈ ಉಳಿತಲ್ಲ, ನನಗೆ ಅಷ್ಟೇ ಸಂತೋಷ. ಯಾಕೆ, ಯಾವ್ದಾರು ಹುಡುಗಿ ಗಿಲ್ಬಿಟ್ಟಿ ಆ ಕೈನ ಮುರ್ಕೊಳಕ್ಕೆ? ಅಯ್ಯೋ, ಅಂತದೆಲ್ಲ ಏನಿಲ್ಲ. ನಾನು ಹೆಂಡ್ತಿದಳಲ್ಲ, ಅವಳು ನನಗೆ ದಿನಕ್ಕೊಂದು ಪರೀಕ್ಷೆ ಇಡ್ತಾಳೆ. ಇವತ್ತು 5 ಇಟ್ಟಿಗೆನ ಒಟ್ಟಿಗೆ ಜೋಡಿಸ್ಬಿಟ್ಟು ಒಂದೇ ಏಟಲ್ಲಿ ತುಂಡು ಮಾಡುವಂತ ಹಠ ಹಿಡಿದ್ಬಿಟ್ಲು. ನಾನ್ ತಪ್ಪಿಸ್ಕೊಂಡು ಹೊರಡ್ ಬಂದ್ಬಿಟ್ಟೆ. ಓ, ಇದಾ ಕೇಸು? ನೋಡಿ, ನಾನ್ ನಿಮ್ಗೊಂದು ದಿವ್ಯ ಔಷಧಿ ಕೊಡ್ತೀನಿ, ಅದನ್ನ ತಗೊಂಡು ನಿಮ್ ಹೆಂಡತಿ ಕುಡಿಸ್ರಿ. ಆ ಕ್ಷಣದಿಂದ ಅವ್ರು ನೀವ್ ಹೇಳ್ದಂಗೆ ಕೇಳ್ತಾರೆ. ಹೌದಾ? ಹಾಗಾದ್ರೆ ಆ ಔಷಧಿ ಕೊಡಿ ಮಹಾಪ್ರಭು. ದಿವ್ಯ ಔಷಧಿ ಏನ್ ಪುಕ್ಸಟ್ಟೆ ಆಗ ಬರುತ್ತೆ, 25,000 ರೂಪಾಯಿ ಆಗುತ್ತೆ. ಅದನ್ನ ನಿಮ್ ಶ್ರೀಮತಿ ಅವರು ಕುಡಿಸ್ಬಿಟ್ರೆ ಜೀವನ ಪರ್ಯಂತ ನಿಮ್ಮಿಂದೆ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತಾರೆ. ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ನನ್ ಹಿಂದೆನೆ ಇರ್ತಾಳ. ಮಹಾಪ್ರಭು, ನೀವೆಲ್ಲೇರಿ? ನಾನೀಗ್ಲೇ ಬಂದ್ಬಿಟ್ಟೆ. ಬಾಕ್ರ. ಜಯಲಕ್ಷ್ಮಿ, 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 ನನ್ ರಾಣಿ. ಏನ್ರಿ, ಓಡಿ ಹೋದವರು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರಲ್ಲ? ಹೌದು ಕಣೆ, ಆ ಇಟ್ಕೆನ ನಾನು ಹೊಡಿತೀನಿ. ಹೊಡಿತೀರಾ? ಹೌದಾ? ಆದ್ರೆ ಒಂದ್ ಕಂಡೀಷನ್. ಏನು? ನನ್ಗೆ 25,000 ಕೊಡು, ನಾನು ಹೊಡಿತೀನಿ. 25,000ನ? 25 ರೂಪಾಯಿ ಕೊಡ್ತೀನಿ. ನೋಡು, ಆ ಟಿವಿನಲ್ಲಿ ಆ ಹುಡುಗನ್ಗೆ 50,000 ರೂಪಾಯಿ ಕೊಟ್ರಂತೆ. 50,000? ನಾನು 25,000 ಕೇಳ್ತಾ ಇದ್ದೀನಿ. ಓಕೆ, ಕೊಡ್ತೀನಿ. ಹೊಡಿತಿರ್ತಾನೆ? ಹೊಡಿತೀನಿ. 10, 20, 25. ಒಂದೇ ಇಟ್ಟಿಗೆಗೆ 5,000ದಂತೆ 25,000. ರೆಡಿ? ರೆಡಿ. ಹೊಡಿ. ಈಗ ಹೊಡೆದ್ಬಿಟ್ರೆ ಕೈ ಮುರಿದೋಗತ್ತೆ, ಆದ್ರೂ ಪರವಾಗಿಲ್ಲ, ಈ ಕಣ ತಗತ್ತೆ, ಅಷ್ಟೇ ಸಾಕು. ನೋ ಪ್ರಾಬ್ಲಮ್. ಎಣಿಸು. ರೆಡಿನಾ? 1, 2. ಕಾಯಗಡಿ ಪಾಪಣ್ ಕೀಲೆಣ್ಣೆ, ಈಗ ದಿವ್ಯ ಔಷಧಿ. ಅಯ್ಯೋ, ದಿವ್ಯ ಔಷಧ, ದಿವ್ಯ ಔಷಧ. ಅಯ್ಯೋ, ತಗೊಳ್ಳಿ. ಏನಿದು? ಇದ ಇಟ್ಕೆ ಪ್ರಭಾವ. ಇದ್ರ ಪ್ರಭಾವ ಕುಡ್ಸದ್ಮೇಲೆ ನೋಡಿ. ದಿವ್ಯ ಔಷಧ. ಮಾವಾ, ತಗೋ ಮಾವ, ನಿನ್ 2ನೇ ಕಂತು 25,000 ರೂಪಾಯಿ. ನಿಧಾನ ಕೆಣಿಸ್ಕೊಂತಾ ಇರು, ನಾನು ಬರ್ತೀನಿ. ನಿನ್ನ ಹತ್ರ ಬರಕ ನಾನು 25,000 ಕೊಟ್ಟಿದ್ದು. ನನಗೆ ಭಯಂಕರವಾಗಿ ಹೊಟ್ಟೆ ಹಸಿವು. ನಿನ್ ಮಗಳ ಹತ್ರ ಹೋಗ್ತೀನಿ.
ಏನೇ ಅದು ನಾನು ಕೊಟ್ಟಿರೋ ಮೆಡಿಸಿನ್ ಉಲ್ಟಾ ಹೋಗ್ಬಿಟ್ಟಿದೆ. ಸಿಗಾಕೊಂಡ್ರೆ ಯಾವಾಗ ರಚಾರ ಏಯ್ ಎಲ್ಲಿ ನಿಮ್ ಕಳ್ಳ ಗುರು ತೋರ್ಸೋ. ಈ ಕುಳ್ಳ ನನ್ನ ಮಗ ಸೇಟುನ ಕರ್ಕೊಂಡ್ ಬರ್ತಾವನೆ. ಸಿಗಾಕೊಂಡ್ರೆ ಕೆರೆದೇಟು. ಅಯ್ಯೋ ಅಮ್ಮ ಎಕಡೆ ಹೋಗೋದು. ಏಯ್ ಚುಪ್. ಇನ್ನು ನಿಮ್ದಕ್ಕೆ ಹೀಗೆ ಎಷ್ಟ್ ಮನೆ ಹಾಳು ಮಾಡ್ಬೇಕು ಅಂತಿದ್ದೀರಾ? ಇಲ್ಲ ಸೇಟು ಅದು ಬಂದು ಬಾರಯ್ಯ ಮಂಗಿಲಾಲು, ಇವನು ಈ ಮನೆ ಕೆಲಸದ ಆಳಲ್ಲ ಕಣಯ್ಯ, ನನ್ ನಳಿಯ. ಆಹಾಹಾಹಾ, ಎಂತ ಒಳ್ಳೆ ಹಳೆಯನ್ಗೆ ಸಂಪಾದನೆ ಮಾಡಿದಿರಾ. ಈ ಕುಳ್ಳನ್ಗೆ ನಮ್ದಕ್ಕೆ ಮಾತಾಡೋದು ಆಫ್ರಿಕನ್ ಬೊಂಬೆ ಅಂತ ಹೇಳಿ 25,000 ಟೋಪಿ ಹಾಕಿದ್ದಾರೆ. ಇವ್ರು ನಿಮ್ದಕ್ಕೆ ಬಿಡ್ತಾರಾ? ನೀವ್ ಮೋಸ ಮಾಡದ್ನ? ಅಣ್ಣ ಅಯ್ಯೋಯ್ಯೋ, ಇದೆಲ್ಲವಾ ನಿನ್ ಗಂಡನ್ಗೆ ಕೊಳ್ಳಕ್ ಬೆಲ್ಟ್ ಹಾಕೊಂಡು ಒಳ್ಳೆ ನಾಯಿ ತರ ಚೈನ್ ಹಾಕ ಕರ್ಕೊಂಡ್ ಬಂದಿದ್ಯಾ? ಚೈನ್ ಅಷ್ಟೇ ಅಲ್ಲಣ್ಣ, ಹಾ. ಇನ್ಮೇಲೆ ಮೂಗ್ಗೆ ಮೂಗ್ದಾರ ಹಾಕಿ ಹಾ. ಕೊಟ್ಟಿಗೆಲ್ ಕಟ್ ಹಾಕ್ಬಿಡ್ತೀನಿ. ಅಯ್ಯೋಯ್ಯೋ, ಅವ್ರು ಮಾಡಿದ್ದು ಸರಿನಾ ಕೇಳಣ್ಣ? ಯಾಕಯ್ಯ ಏನ್ ಮಾಡ್ದೆ? ಇವನು ನಿನ್ ಹೆಂಡ್ತಿನ? ಇಲ್ಲ ನಿನ್ ಹೆಂಡ್ತಿಯಲ್ಲ, ನನ್ನ ಹೆಂಡ್ತಿನ ನಾಯಿ ತರ ಹೇಳ್ದ ಕೇಳ್ಕೊಂಡಿರೋದಕ್ಕೆ ದಿವ್ಯ ಔಷಧ ಕೊಡ್ತೀನಿ ಅಂತ 25,000 ರೂಪಾಯಿ ತಗೊಂಡು ಮೋಸ ಮಾಡ್ಬಿಟ್ಟ. ಈಗ ನಾನು ನಾಯಿ ಆಗ್ಬಿಟ್ಟಿದ್ದೀನಿ. ನಿನ್ಗೂ ಟೋಪಿ ಹಾಕ್ಬಿಟ್ಟ? ನೀನೇನ್ ಮಣ್ ತಿಂತಿದ್ದೇನೋ ಬಂಕ್ ನನ್ ಮಗನೇ? ತಗೊಳಯ್ಯ ಮಂಗಿಲಾಲು, ನೀನ್ 25,000 ರೂಪಾಯಿ ಎಣಿಸ್ಕೋ. ಥ್ಯಾಂಕ್ ಯು ಭಯ. ಮೊದ್ಲು ನಿಮ್ಮ ಅಳಿಯನ್ಗೆ ಮನೆಯಿಂದ ಆಚೆ ಕಳಿಸಿ, ಇಲ್ಲಾದ್ರೆ ಈ ಮನೆ ಮಾರಿ ನಿಮ್ದಕ್ಕೆ ಕೈಗೆ ಚೊಂಬು ಕೊಡ್ತಾರೆ. ಅರೆ ಸೀಮಾ, ಅವ್ನ್ ಬಿಟ್ಟೋಗ, ಅವನ್ನ ಕರ್ಕೊಂಡು ಹೋಗ್ತಿದ್ಯಾ? ಯಾರೇ ಸೀಮಾ, ಅಯ್ಯೋ ನಿಮ್ದಕ್ಕೆ ದಾರ ಸಿಂಗ್ ಕೊಡ್ತೀನಿ. ಅಣ್ಣಯ್ಯ, ಆ? ನಾನ್ ಕೊಟ್ಟಿರೋ 25,000 ನಿನ್ನ ಅಳಿ ಮೈನ ಹತ್ರ ಇದೆ, ಇಸ್ಕೋ. ನಾನ್ ಮುಂಚೆನೆ ಇಟ್ಕೊಂಡಿದ್ದೀನಿ, ನೀನ್ ಸುಮ್ನೆ ರಮ್ಮ. ಏನಯ್ಯ ಹಳೆಮಯ್ಯ, ಕಷ್ಟಪಟ್ಟು ಬೆವರು ಸುರ್ಸಿ 1 ಲಕ್ಷ ರೂಪಾಯಿ ತಗೊಂಬ ಅಂದ್ರೆ ಅವ್ರಿವ್ರ ತಲೆ ಮೇಲೆ ಕೈ ಇಟ್ಟು ಮೋಸ ಮಾಡಿ ದಗಾಕಿ ತಗೊಂಬತ್ತಾ ಇದ್ಯಾ? ನೋಡು, ಬೆವರು ಸುರ್ಸಿ ತರಗಿದ್ರೆ ತಗೊಂಡು ಈ ಮನೆ ಹೊಸಲು ತೊಳಿಬೇಕು, ಇಲ್ಲ ಮರ್ಯಾದಿಂದ ಜಾಗ ಖಾಲಿ ಮಾಡು. ನಿಂತ್ಕೊಳಮ್ಮ. ಬರ್ಲಾ? ಇನ್ನೂ ಇಲ್ಲೇ ಇದ್ಯಾ? ಬರಕುಳ ಮಲ್ಟಿ ಮಿಲಿಯನೇರ್ ಗಾರೆ ಗಂಗಪ್ಪನವ್ರ ಮಗಳಿಗೆ ಆಫ್ಟರ್ ಆಲ್ 1 ಲಕ್ಷ ರೂಪಾಯಿ ಅವಶ್ಯಕತೆ ಇದೆಯಾ? ನನ್ ವಿಷಯ ಎಲ್ಲ ನಿಮಗೆ ಗೊತ್ತೇ ಇದೆಯಲ್ಲ ಪ್ರದೀಪ್. ಜಗದೀಶನ ಬಿಟ್ಟು ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಅಂತ. ಈಶಾನಾ? ಓಕೆ ಓಕೆ. ಆದ್ರೆ ನನ್ನ ಹತ್ರ ಈಗ ಅಷ್ಟೊಂದು ರೆಡಿ ಕ್ಯಾಶ್ ಇಲ್ವಲ್ಲ. ನನ್ ತಂದೆ ಅಕೌಂಟ್ ಇಂದ ಡ್ರಾ ಮಾಡಿ ಅದನ್ನ ತಗೊಂಡ್ ಹೋಗಿ ಜಗದೀಶ್ ಅವ್ರಿಗೆ ಕೊಟ್ಬಿಡಿ. ನೋಡಿ ಸಂಗೀತ, ದುಡ್ಡು ಅಂದ್ರೆ ನನ್ಗೆ ವಿಷಯ ಇದ್ದಾಗೆ. ನಾನ್ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಸಾಕ್ಷಿ ಯಾರು ಇರಲ್ಲ. ಒಂದ್ ವೇಳೆ ಅವ್ನು ತಗೊಂಡು ಇಲ್ಲ ಅನ್ಬಿಟ್ರೆ? ಜಗದೀಶ್ ಅಂಥವ್ರಲ್ಲ. ದುಡ್ಡು ಎಂಥವ್ರನ್ನೂ ಬಿಡಲ್ಲ. ನಾನ್ ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡ್ ಬರ್ತಾ ಜಗದೀಶಿನ ಗೆಸ್ಟ್ ಹೌಸ್ ಹತ್ರ ಬರೋದಕ್ಕೆ ಹೇಳ್ತೀನಿ. ನೀವು ಅಲ್ಲಿಗೆ ಬಂದ್ಬಿಡಿ, ನಿಮ್ ಎದುರಿಗೆ ಕೊಟ್ಬಿಡ್ತೀನಿ. ಈ ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಪ್ರದೀಪ್. ಇದ್ರಲ್ಲಿ ಉಪಕಾರ ಏನ್ ಬಂದ್ ಸಂಗೀತ? ಒಟ್ನಲ್ಲಿ ನಿಮ್ ಶೋಭನ ಆಗ್ಬೇಕು. ಖಂಡಿತ ಆಗತ್ತೆ, ಡೋಂಟ್ ವರಿ. ಥ್ಯಾಂಕ್ ಯು. ನಮ್ ಗುರು ಹೆಂಡತಿ ಇವನ್ ಜೊತೆ ಎಲ್ಲ ಹೋಗ್ತಿದ್ದಾರೆ. ಬನ್ನಿ. ಪ್ಲೀಸ್ ಕಮ್. ಏನಿದೆಲ್ಲ? ಜೀವನದಲ್ಲಿ ಮೊದಲನೇ ಸುಖ ಅನುಭವಿಸ್ತಿರಲ್ಲ, ಅದಕ್ಕೆ ಏರ್ಪಾಡು. ನಿಮ್ಗೆ ಹಿಡಿಸ್ತಾ? ಓ ವೆರಿ ಫೈನ್. ಜಗದೀಶ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಪ್ರಸ್ತುತ ಅಷ್ಟವಸರನ? 1 ಸೆಕೆಂಡ್. ಪ್ರದೀಪ್, ಯಾಕೆ ಬಾಗ್ಲಾಗ್ತಿದ್ದೀರಾ? ಇದು ನಮ್ ಹಿರಿಯರು ಆಚರಿಸ್ಕೊಂಡ್ ಬಂದಿರೋ ಸಂಪ್ರದಾಯ. ಪ್ರಸ್ತುತ ದಿನ ಬಾಗಿಲು ಹಾಕ್ಲೇಬೇಕು, ಪದ್ಧತಿ ಮೀರಕ್ಕಾಗಲ್ಲ. ಅದು ಜಗದೀಶ್ ಬಂದ್ಮೇಲೆ. ಈಗ ಬಾಗಿಲು ತೆಗಿರಿ. ನನ್ನ ಹೃದಯದ ಬಾಗಿಲು ನಿನ್ಗೋಸ್ಕರ ಯಾವಾಗ್ಲೂ ತೆಗೆದೇ ಇರುತ್ತೆ. ಕಮಾನ್ ಸಂಗೀತ, ನನ್ ವಶ ಮಾಡ್ಕೋ. ಕಮಾನ್. ಬಿಡು, ಬಿಡು ನನ್ನ. ಬಿಡು ಪ್ರದೀಪ್, ಪ್ರದೀಪ್ ಪ್ಲೀಸ್. ಬಿಡು. ಬೇಡ ಪ್ರದೀಪ್ ಪ್ಲೀಸ್. ಇವತ್ತು ಮಾತ್ರ ನಿನ್ನ ಅನುಭವಿಸದೆ ಬಿಡಲ್ಲ. ಬೇಡ ಪ್ರದೀಪ್ ಪ್ಲೀಸ್. ಅಷ್ಟು ಸುಲಭ ಬಿಟ್ಬಿಟ್ಟು ನಿನ್ನ? ಬೇಡ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಯ್ಯೋ.
ಅಯ್ಯೋ ರೀ ಅವ್ನ್ ಚಿಲ್ಕ ಹಾಕೊಂಡು ಹೋಗ್ಬಿಟ್ಟ. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಆಗೋಗ್ಬಿಟ್ಟಿದ್ಯಾ? ನಿಮ್ ಅಪ್ಪನ್ಗಂತೂ ನಮ್ಮಿಬ್ಬರನ್ನ ಒಂದೇ ರೂಮಲ್ಲಿ ಕೂಡ ಹಾಕಂತ ಬುದ್ಧಿ ಇಲ್ಲ. ಗಟೋರ್ ಗಜ ನನ್ ಮಗ. ಅವ್ನ್ ಪಿ ಆದ್ರ ಬುದ್ಧಿ ಇದೆಯಲ್ಲ. ಯು ಡೋಂಟ್ ವರಿ. ಥ್ಯಾಂಕ್ ಯು ಪಿ. ಅಯ್ಯೋ ರೀ ಯಾಕೆ ಅವಸರ? ಬೇಗ ನಿನ್ ಗಂಡ ಆಗಿ ಗಂಡಾಂತರದಿಂದ ಪಾರಾಗ್ಬೇಕು. ನೀವೇ ನನ್ ಗಂಡ ಅಂತ ಲೈಸೆನ್ಸ್ ಸಿಕ್ಕಾಗಿದ್ಯಲ್ಲ. ತಾಳಿ ಕಟ್ಟಿದ್ರೆ ಗಂಡ ಆಗಲ್ಲ, ಫಸ್ಟ್ ನೈಟ್ ಮಾಡ್ಕೊಂಡ್ರೇನೆ ಗಂಡ ಆಗೋದು. ಮಾವ ನೀನ್ ಇಲ್ಗೂ ಬಂದ್ಬಿಟ್ಟ. ಇಲ್ಗೆ ಅಲ್ಲ, ನಾನ್ ಕಣ್ ತಪ್ಸಿ ನೀನ್ ಪಾತಾಳ್ ಲೋಕಕ್ಕೆ ಹೋಗಿ ಅಲ್ಪಸ್ತ ಮಾಡ್ಕೊಂತೀನಿ ಅಂದ್ರು ನಾನ್ ಬಿಡಕ್ಕಿಲ್ಲ. ಬರೋದ್ ಬಂದೆ ಒಂದ್ 5 ನಿಮಿಷ ತಡವಾಗಿ ಬರಕಿಲ್ವಾ? ನನ್ ₹1,00,000 ಹಾಳಾಗೋಯ್ತಿತ್ತಲ್ಲ. ಆಡಿದ್ ಮಾತಂತೆ ನಡ್ಕೊಳ್ದೆ ನನ್ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ಯಾ? ಅವ್ರೇನ್ ಕಿಡ್ನಾಪ್ ಮಾಡ್ಲಿಲ್ಲ, ಮತ್ತೆ ನಾನೇ ಬರೋಕ್ ಹೇಳಿದ್ದು. ಯಜಮಾನ್ರೆ ನಾನ್ ಹೇಳಿಲ್ವಾ? ನೀನೇನ್ ಹೇಳೋದು? ನಾನೇ ಹೇಳ್ತೀನಿ. ಪಿಎಗ್ ಹೇಳಿ ನಿನ್ನ ಅಕೌಂಟ್ ನಿನ್ನ ₹1,00,000 ತರಿಸಿ ಇವ್ರ ಕೈಲಿ ನಿನ್ನ ಕೊಡಿಸ್ಬೇಕು ಅಂತ ಮಾಡಿದ್ದೆ. ಅಷ್ಟ್ರಲ್ಲಿ ಪಿ ಎ ನನ್ನ ಮಗ ನಿನ್ ಮಗಳಿಗೆ ಮಾನ್ಮಂಗ ಮಾಡಕ್ ಪ್ರಯತ್ನ ಪಟ್ಟ. ಹಿಡ್ಕೊಂಡ್ 4 ತದಕ್ತೆ ಹೇಳೋ. ನೋಡ್ರಿ ಯಜಮಾನ್ರೆ, ತಾನ್ ತಪ್ಪು ಮಾಡ್ಬಿಟ್ಟು ನನ್ ಮೇಲೆ ಹೇಗಾಗ್ತಿದ್ದಾನೆ. ದೇವ್ರಂತ ನಿಮ್ಗೆ ನಾನ್ ದ್ರೋಹ ಮಾಡ್ತೀನ? ಲೋ ಪ್ಲೇಟ್ ನ ತಿರುವಾಗ್ತಾ ಇದ್ಯಾ? ತಿರುವಾಕಿ ನನ್ನ ಮಗನ. ಅಪ್ಪ ಇವ್ನ್ ಮಾತ್ ನಂಬೇಡಿ. ಇವನು ನಸ್ಕುನಿಕಾಯಿ. ₹1,00,000 ಕೊಡ್ತೀನಿ ನೀವೇ ಕೊಡಿ ಅಂತ ನನ್ನ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಕೆಡ್ಸೋದಕ್ ಟ್ರೈ ಮಾಡಿದ್ನಪ್ಪ. ಯಜಮಾನ್ರೆ ನಾನ್ ಮೊದ್ಲೇ ಹೇಳಿಲ್ವಾ ನಿಮ್ ಮಗಳು ಹೀಗೆ ಹೇಳ್ತಾರೆ ಅಂತ? ನೋಡಿ ಡಬಲ್ ಗೇಮ್ ನನ್ ಮಗನ. ಒಂದ್ ಹೆಜ್ಜೆ ಮುಂದಿಟ್ರು ಪರಿಣಾಮ ನೆಟ್ಕ ಹಾಕಿಲ್ಲ. ಉಸ್ಸಾರು ಮಾವ ನನ್ ಮಾತ್ ತಮ್ಮ ಮಾವ. ಯಾವನ್ ನಂಬೇಕು ಯಾವನ್ ಬಿಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತದೆ. ಆ ₹1,00,000 ಕೊಡಮಾಯ್ತಗೆ. ಬಾ. ಮತ್ ತಪ್ಪಿದ್ಯಾ? ಮಕ್ಕ ಕಾಸಿನ ಏನ್ರಿ ನಿಂದೂಟ ಆಯ್ತಮ್ಮ? ನಂದಾಯ್ತಮ್ಮ, ನೀನ್ ಊಟ ಮಾಡು. ನಮಸ್ಕಾರ ಬೀಗ್ರೆ, ಚೆನ್ನಾಗಿದ್ದೀರಾ? ತಿರ್ಪೆ ಎತ್ತೋ ತಿರ್ಬೋಕಿಗಳಿಗೆಲ್ಲ ನಾನು ಬೀಗ ಆಗ್ಬಿಟ್ರೆ ನಾಳೆ ನಿಮ್ಮಂಗೆ ನಾನು ಬೀದಿಲಿ ಭಿಕ್ಷೆ ಎತ್ಬೇಕಾಯ್ತದೆ. ನನ್ನ ಮನೆ ಹೊಸಲು ತುಳಿಯಕ್ಕೂ ಯೋಗ್ಯತೆ ಹೇಳ್ದಲ್ಲಿರೋ ನೀನು ನನ್ನನ್ನು ಹೆಸರಿಟ್ ಕರಿತೀಯಾ? ನೀನ್ ನಾಲ್ಗೆ ಕಿತ್ತು ಕೈ ಕೊಟ್ಬಿಟ್ಟೇನು? ಗಂಗಪ್ಪನವ್ರೆ, ಏನೋ ನನ್ ಮಗನ್ ಮಾವನವ್ರು ಅಂತ ನಮಸ್ಕಾರ ಮಾಡಿದ್ರೆ ಈ ರೀತಿ ಅವಮಾನ ಮಾಡ್ತೀರಾ? ನೀನ್ ಹೆತ್ ಮಗನಿಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ಗೌರವದಿಂದ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಂಡು ಕಷ್ಟಪಟ್ಟು ದುಡಿತಿದ್ದ. ಹಿಂಗೆ ಸಿಕ್ದವ್ರಿಗೆ ತೋಪಿ ಹಾಕೊಂಡು 420 ತರ ಬೀದಿ ಅಲಿತಾ ಇರ್ಲಿಲ್ಲ. ಸಾಕ್ ನಿಲ್ಸಿ. ನನ್ ಮಗನ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ಮನಿರಲ್ಲ. ಮನುಷ್ಯನ್ಗೆ ಸ್ವಾಭಿಮಾನ ಇರ್ಬೇಕು, ಆದ್ರೆ ದುರಭಿಮಾನ ಇರಬಾರ್ದು. ದಂಡ್ ಪಿಂಡವಾಗಿ ತಿನ್ಕೊಂಡು ಪೋಲಿದಲ್ಲಿ ನಂಗೆ ಊರೆಲ್ಲ ಅಲಿಯೋನ್ಗೆ ನನ್ನ ಮಗ ನಾನೆತ್ ಮಗ ಅಂತ ಬೀಗ್ತಿಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಮದ್ವೆ ಮಾಡಿ ಗಂಡನ ಮನೆ ಕಳಿಸ್ಬೇಕಾಗಿರೋ ಹೆಣ್ಮಗಿನ ಕೈಲಿ ದುಡಿಸ್ಕೊಂತಿದ್ದ ಇದ್ದೀರಾ. ಶ್ರೀಮಂತರ ಮನೆ ಹುಡುಗಿಯರ ಮೇಲೆ ಕಣ್ಣಾಕೋ ತಿರ್ಬೋಕಿ ನನ್ನ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅವನಿಗೆ ಕ್ಯಾಕರ್ಸ್ ಮಕ್ಕುಗ್ದು ಒಂದ್ ಒಳ್ಳೆ ತಾರೀಖ್ ತರದೆ ದಿವಸಗಳು ಕಳೀತಾ ಇದ್ದೀರಾ. ಇಂತ ಬಾಳ್ ಬದುಕೋದಕ್ಕಿಂತ ವಿಷ ಕುಡಿದು ಪ್ರಾಣ ಬಿಡೋದೇಸು. ಅಷ್ಟೊಂದು ಅವಮಾನ ಮಾಡಿ ಕಳ್ಸಿದ ತಗಲ್ಬಾಜಿ ಬಾವ. ನೀನ್ ಮಾಡಿರೋ ಮುಟ್ಟಾಳ್ ಕೆಲ್ಸಕ್ಕೆ ಇನ್ನೇನ್ ಮಾಡ್ಬೇಕಿತ್ತು? ನಮ್ ಗುಣಾರ ಹಾಕಿ ಪನ್ನೀರ್ ಚೆಲ್ಲಿ ಸ್ವಾಗತಿಸ್ಬೇಕಾಗಿತ್ತ? ನಿನ್ ಯೋಗ್ಯತೆಗೆ ಸರಿಯಾದ ಮರ್ಯಾದನೆ ಮಾಡಿದ್ರು. ನಾನ್ ತಪ್ಪ ಮಾಡಿದ್ರೆ ನನ್ನ ಅನ್ಬೇಕಾಯ್ತು. ಅದನ್ನ ಬಿಟ್ಬಿಟ್ಟು ಎತ್ತಕ್ ಜ್ವರ ಬಂದ್ರೆ ಎಮ್ಮೆ ಬರೀ ಆಗ್ತಂಗೆ ಅಮ್ಮ ಏನೇ ತಪ್ಪ ಮಾಡಿದ್ದು? ನಿನ್ನ ಹೆತ್ತು ತಪ್ಪ ಮಾಡಿದ್ಲಲ್ಲ, ಅದಕ್ಕೆ ಎಲ್ಲ ನನ್ ಕರ್ಮ. ಆಗಿದ್ ಆಗೋಯ್ತು, ಹೋಗ್ಲಿ ಬಿಡಪ್ಪ. ಆಗೋಗದ ನೋಡ್ತಾ ಇರು, ಇನ್ ಮುಂದಕ್ಕಾಗತ್ತೆ. ಬರ್ತೀನಿ.